ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನೋದ್ ಹರೀಶ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವೀಡಿಯೋ ಏನಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ. ಇವತ್ತು ನಮ್ಮ ಅತ್ತೆ ಮನೆಯಲ್ಲಿ ಓಂ ಶಕ್ತಿ ಭಜನೆ ಇದೆ. ಸೊ ಅದಾದಮೇಲೆ ನಮ್ಮ ಅಕ್ಕನ ಮಗಳು ಮದುವೆಗೆ ಹೋಗಬೇಕು. ಆ ಲಾಗ್ ರಿಲೇಟೆಡ್ ಈ ವಿಡಿಯೋ. ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಪ್ಲೀಸ್ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ. ಸೊ 10 ವರ್ಷ ನಮ್ಮ ಅತ್ತೆ ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಡು 10 ವರ್ಷ ಆಗಿತ್ತು. ಸೊ ನಮ್ಮ ಮಗನ ಹೆಸರಲ್ಲಿ ಭಜನೆ ಮಾಡಿಸ್ತಾ ಇದ್ದೀವಿ ಮನೆಯಲ್ಲಿ. ಸೊ ಹಾಗಾಗಿ ನಮ್ಮ ಅತ್ತೆ ಮನೆಗೆ ಹೋಗಬೇಕು. ಸೊ ಬನ್ನಿ ಹೊರಡೋಣ. ಎಲ್ಲ ರೆಡಿಯಾಗಿದ್ದೀನಿ. ನಾನು ರೆಡಿ ಆಯಿತು, ನನ್ನ ಮಗನೂ ರೆಡಿ ಆಗಿದ್ದಾನೆ. ನಮ್ಮಮ್ಮ ಎಲ್ಲೋ ಇವತ್ತು ರೇಷನ್ ಕೊಡ್ತಿದ್ದಾರಲ್ವ ಸೊಸೈಟಿಲಿ, ಅಲ್ಲಿ ಹೆಬ್ಬೆಟ್ ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ದೆ. ಸೊ ಬನ್ನಿ ತೋರಿಸ್ತೀನಿ. ನನ್ನ ಮಗನೂ ರೆಡಿ ಆಗಿಬಿಟ್ಟಿದ್ದಾನೆ ಫ್ರೆಶ್ಶಾಗಿ. ಅವನು ಇನ್ನೂ ಚಡ್ಡಿ ಹಾಕ್ಕೊಂಡಿಲ್ಲ. ಚಡ್ಡಿ ಹಾಕ್ಕೊಂಡಾದ್ಮೇಲೆ ತೋರಿಸ್ತೀನಿ. ಚಿಕ್ಕ 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 ಶೇಮ್ ಮಾಡ್ತಾರೆ ದೀಕ್ಷಿ ನಿಂಗೆ. ಶೇಮು ಅದೇ ಮೀಶೋದಲ್ಲಿ ತೋರಿಸಿದ್ನಲ್ವಾ, ಅದೊಂದು ಸೆಟ್ನ ನಾನು ಇವಾಗ ಹಾಕಿದ್ದೀನಿ. ನಾನು ಒಂದು ಸ್ವಲ್ಪ ಚಡ್ಡಿ ಹಾಕ್ಬೇಕು, ಏನದು ಡೈಪರ್ ಹಾಕ್ಬಿಟ್ಟು. ಮನೆಯೆಲ್ಲ ಪೂಜೆ ಮುಗಿಸಿ ಹೊರಡ್ತಾ ಇದ್ದೀವಿ. ಮದುವೆ ಮನೆಗೆ ಎಷ್ಟು ಬ್ಯಾಗ್ ಪ್ಯಾಕ್ ಆಗೈತೆ ಗೊತ್ತಾ? 1 2 3 ಒಳಗಡೆ ಒಂದು ಇದೆ, 4 ಬ್ಯಾಗ್ ತೊಗೊಂಡೋಗ್ತಾ ಇದ್ದೀವಿ. ನನ್ನ ಮಗ ಇರೋ ಕಾರಣದಿಂದ ಎಲ್ಲ ಶಾಲು ಗೀರು ಎಲ್ಲ ಇಲ್ಲೇ ತೊಗೊಂಡೋಗ್ಬೇಕಲ್ಲ. ಸೊ ಹಾಗಾಗಿ ನಮ್ಮ ಅತ್ತೆ ಮನೆಗೆ ಹೊರಟ್ವಿ. ನಮ್ಮಮ್ಮ ಇನ್ನೂ ಕಾರ್ ಹತ್ತಿರಲಿಲ್ಲ. ನಮ್ಮಮ್ಮಗೆ ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಹರೀಶ ಏನೋ ಹೇಳ್ತಾಯಿದ್ದ, ಅದಕ್ಕೋಸ್ಕರ ಏನೋ ಕೇಳ್ತಾಯಿದ್ದೆ, ಯಾರದು ಏನದು ಅಂತ ಹೇಳ್ಕೊಂಡು ಕೇಳ್ತಾಯಿದ್ದೆ. ಸೊ ಈ ತಮಿಳಲ್ಲಿ ನೀವು ಹೇಳ್ಕೊಟ್ಟಿಲ್ಲ. ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ನಮ್ಮ ಅತ್ತೆ ಮನೇಲಿ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ 4 ಗಂಟೆ ಆಗಿತ್ತು. ನಮ್ಮ ಊರಿಗೆ ಬರೋಷ್ಟರಲ್ಲಿ ನಮ್ಮ ಕಡೆ ಮನೆ ಹೆಣ್ಮಕ್ಳನ್ನ ವಿಭೂತಿ ಇಟ್ಟು ಅವ್ರಿಗೆ ಹಾಲು ಅನ್ನ ತಿನ್ನಿಸಿ ಮನೆಯಿಂದ ಹೊರಡಿಸ್ತೀವಿ ಚೌಟ್ರಿಗೆ. ಸೊ ನಾವು ಅಷ್ಟರಲ್ಲಿ ಹೋಗೋಷ್ಟರಲ್ಲಿ ವಿಭೂತಿ ಇಡ್ತಾಯಿದ್ರು ಎಲ್ಲರೂ. ಹಾಗೆ ನಾವು ಹೋಗೋ ಟೈಮ್ಗೆ ಅವಳು ಎದೊಳ್ಬೇಕಿತ್ತು. ಆವಾಗ ಹೋಗ್ಬಿಟ್ಟು ನಾವು ಸ್ವಲ್ಪ ವಿಭೂತಿ ಇಕ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಹಾಲು ಅನ್ನ ತಿನ್ನಿಸ್ಬಿಟ್ಟು ಹೊರಡಿಸಿದ್ರು. ನನ್ನ ತಂಗಿ ನಾನು ಇಡಬೇಕು ಅಂತ ಇದ್ಲು. ಹಾಗಾಗಿ ನಮ್ಮಮ್ಮ ಕರ್ಕೊಂಡೋಗಿ ಅವಳಿಗೂ ವಿಭೂತಿ ಇಡಿಸಿ, ಅವಳ ಕೈಲಿ ವಿಭೂತಿ ಇಡಿಸಿ ಅನ್ನೋದು ಹಾಲುವನ್ನು ತಿನ್ನಿಸಿ ಹೊರಡಿಸಿದ್ವಿ ಚೌಟ್ರಿಗೆ. ಲಾಸ್ಟಲ್ಲೆಲ್ಲ ಅವರಪ್ಪ ಅಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಎಲ್ಲ ಬಿಟ್ಟು ಗಂಡನ ಮನೆಗೆ ಹೋಗ್ಬಿಡ್ತಿದ್ದಾಳಲ್ವ. ಹೆಣ್ಮಕ್ಳು ಅಂದ್ರೇ ಹಾಗೆ ಅಲ್ವ ಗೈಸ್. ಎಲ್ಲಿ 18-20 ವರ್ಷ ಬೆಳ್ಕೊಂಡಿರ್ತೀವಿ, ಎಲ್ಲೋ ಹೋಗಿ ನಮ್ಮ ಒಂದು ಜಾಗನ ಹುಡಬೇಕಾಗುತ್ತೆ. ಮದುವೆ ಮನೆ ಅಂದರೆ ಇದೇ ಇರುತ್ತಲ್ವ ನೋಡಿ, ಗಲಾಟೆ ಜಗಳ, ಹುಡುಗರದು ಓಡಾಟ. ನನ್ನ ಮಗನಿಲ್ಲಿ ಹಾಕ್ಬಿಟ್ಟಿದ್ದೀವಿ. ಅವನಿಗೆ ಕೆಳಗಡೆ ಹಾಕ್ಬಿಟ್ರೇ ಕಂಫರ್ಟಬಲ್ಲು ಆ್ಯಕ್ಚುಲಿ. ಸೊ ನಮ್ಮ ಅಕ್ಕ ಜನನ ಕರ್ಬಿಟ್ಟು ಬರೋಕ್ಕೆ ಹೋಗಿದ್ಲು. ನಾನು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳಿ, ಮದುವೆ ಮನೆಯದು ಒಂದು ಕ್ಲಿಪ್ಪಿಂಗ್ ಏನದು ಚಪ್ರ ಎಲ್ಲ ಹೆಂಗೆ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ. ಇಲ್ಲಿ ನಮ್ಮ ಅಜ್ಜಿ ಜೊತೆ ನಮ್ಮ ಹುಡುಗರು ಕಿತ್ತಾಡ್ತಾರೆ. ಅವ್ರ ಮೊಮ್ಮಕ್ಕಳು ನೆಕ್ಸ್ಟ್ ಲೆವೆಲಲ್ಲಿ ಕಿತ್ತಾಡ್ಕೊಂಡು ಜಗಳ ಆಡ್ತಾಯಿದ್ರು ಅಲ್ಲಿ. ಸೊ ಮದುವೆ ಮನೆಗೆ ಬಂದಿದ್ದೀವಿ. ಇವಾಗ ಚೌಟ್ರಿಗೆ ಹೊರಡಬೇಕು. ಸ್ಟಿಕ್ಕರ್ ಇದಾಗಿಬಿಟ್ಟೈತೆ. ಸೊ ಮದುವೆ ಮನೆಗೆ ನಮ್ಮ ಭಾವ 2 ಬಸ್ಸು, 2 ಕಾರು, 1 ಟೆಂಪೋ ಮಾಡಿದರು. ನಮ್ಮ ಕಡೆ ಮೊದಲು ಎಂಗೇಜ್ಮೆಂಟಲ್ಲಿ ವಿಲೇಶಾಸ್ತ್ರ ಮಾಡಬೇಕಿತ್ತು ನಮ್ಮ ಕಾವಿಂಗೆ. ಆ್ಯಕ್ಚುಲಿ ಅಲ್ಲಿ ವಿಲೇಶಾಸ್ತ್ರ ಮಾಡಿರಲಿಲ್ಲ ಎಂಗೇಜ್ಮೆಂಟಲ್ಲಿ ಅವಳು ಮಾಡಿದಾಗ. ವಿಲೇಶಾಸ್ತ್ರ ಮಾಡಬೇಕಾಗಿದ್ದ ಕಾರಣ ಒಂದು ಬಸ್ ಬೇಗನೆ ಹೋಯ್ತು. ಊರಿನ ಯಜಮಾನ್ರುಗಳು ಇರ್ತಾರಲ್ವ, ಅವರೆಲ್ಲರೂ ಫಸ್ಟೇ ಹೋದರು ಹುಡುಗಿ ಜೊತೆಯಲ್ಲಿ. ಅದಾದಮೇಲೆ ನಾವು ನಮ್ಮ ಕಾರಲ್ಲಿ ನಮ್ಮ ಮಾಮ ಬಂತು. ನಮ್ಮ ಮಾಮಂಗೆ ನನ್ನ ಮಗ ಅಂದರೆ ಎಷ್ಟು ಇಷ್ಟ ಅಂತಂದರೆ ಅವನ್ನ ಮುದ್ದಾಡಿ ನನಗೆ ನೋಡಿ ಸಾಕಾಗ್ಬಿಡ್ತು. ಅಷ್ಟು ಮುದ್ದಾಡಿಕೊಂಡು ಹೋದರು. ಸೊ ಮಧ್ಯದಲ್ಲಿ ನಮ್ಮ ಮಾಮ ಕಾಫಿ ಕುಡಿಬೇಕು ಅಂತ, ನಮ್ಮ ಮಾಮ ಅಂತಂದರೆ ನಮ್ಮ ಅಮ್ಮನ ತಮ್ಮ. ಸೊ ನನಗೆ ಮಾಮ
ನನ್ನ ಮಗನಿಗೆ ತಾತ ಆಗ್ತಾರೆ. ಸೊ ಕಾಫಿ ಕುಡಿಬೇಕು ಅಂತ ನಮ್ಮ ಅಮ್ಮ, ಹಾಗಾಗಿ ಕಾಫಿ ಕುಡಿದ್ಬಿಟ್ಟು ಹುಡುಗ ಬರೋ ತನಕ ಚೌಟ್ರಿಗೆ ಹುಡುಗಿನ ಬಿಡಲ್ವಂತೆ. ಇವ್ರಿಗೆ ಗೊತ್ತಿಲ್ಲದೆ ಹುಡುಗಿನ ಬೇಗ ಹೊರಡಿಸ್ಬಿಟ್ರು ಚೌಟ್ರಿಗೆ. ಅಲ್ಲಿ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ಇಲ್ಲಿ ಹುಡುಗಿ ಇರೋದು ಮಳವಳ್ಳಿಯಲ್ಲಿ, ಮದುವೆ ಇಟ್ಕೊಂಡಿರೋದು ಮುಡುಕ್ತೆರೆ, ನಿಮಗೆಲ್ಲ ಗೊತ್ತಿರುತ್ತೆ, ತಲಕಾಡು ಮುಡುಕ್ತೆರೆ ಚೌಟ್ರಿ, ದೊಡ್ಡ ಚೌಟ್ರಿ. ಸೊ ಅಲ್ಲಿ ಮದುವೆ ಇರೋದು. ಮಳವಳ್ಳಿಯಿಂದ 30 ಕಿಲೋಮೀಟ್ರು ಹೋಗಬೇಕಿತ್ತು. ಸೊ ಇಲ್ಲೆಲ್ಲ ಕಾರ್ ಇಳ್ದಿದ ತಕ್ಷಣ ಪಟ್ಟಂತೆಲ್ಲ ಹುಡುಗರು ಹತ್ತಿ ಕೂತ್ಕೊಂಡು ನಗಿದ್ರು ಒಂದಷ್ಟು ನಗಿಲಿಲ್ಲ ಗೈಸ್. ಅವ್ರಿಗೇನು ಖುಷಿನೋ ನಮ್ಮ ಹರೀಶ ಅಂತಂದರೆ ಅದೇನು ಖುಷಿನೋ. ಸೊ ಅದಾದಮೇಲೆ ನೋಡಿ ಚೌಟ್ರಿ ಈ ರೀತಿ ಇತ್ತು. ನಾನೊಂದು ಕ್ಲಿಪ್ಪಿಂಗ್ ಇಲ್ಲಿ ಮುಂದೆಗಡೆ ಇನ್ನೂ ಡಿಸೈನ್ ಫ್ಲವರ್ಸ್ ಎಲ್ಲ ಇಡ್ತಾಯಿದ್ರು. ಅಷ್ಟರಲ್ಲಿ ನಾವೇ ಬೇಗ ಬಂದಿದ್ವಲ್ಲ, ಒಂದು ಕ್ಲಿಪ್ಪಿಂಗ್ ಇಲ್ಲಿ ತಗೋ ಅಂತ ಅಂದೆ ನಾನು ಹರೀಶಂಗೆ. ಸೊ ಹಾಗಾಗಿ ಅವರು ಒಂದು ಕ್ಲಿಪ್ಪಿಂಗ್ ತೊಗೊತಾ ಇದ್ದಾರೆ. ದೊಡ್ಡ ಚೌಟ್ರಿನ ಒಟ್ಟಿನಲ್ಲಿ ಮೇಲ್ಗಡೆ ಎಲ್ಲ ರೂಮ್ಸ್, ನಮಗೂ ರೂಮೆಲ್ಲ ಕೊಟ್ಟಿದ್ರು. ನಾವು ಮೇಲೆ ಹೋಗಲಿಲ್ಲ, ಮೇಲೆ ವಾದ್ಯ ಸೌಂಡ್ ಎಲ್ಲ ಬರುತ್ತೆ, ಕೆಳಗಡೆನೇ ಇಲ್ಲಿ ಅಂತ ಹೇಳ್ಬಿಟ್ಟು ಕೆಳಗಡೆ ರೂಮ್ ತೊಗೊಂಡ್ವಿ ನಾವು. ಬೆಡ್ಡೆಲ್ಲ ಇದೆ, ಚೆನ್ನಾಗಿತ್ತು ಆ್ಯಕ್ಚುಲಿ ಚೌಟ್ರಿ. ಬಿಸಿನೀರು ಸ್ಪೆಷಲಿಟೀಸ್ ಎಲ್ಲ ಚೆನ್ನಾಗಿತ್ತು. ಇನ್ನೂ ತಣ್ಣೀರು ಮುಟ್ಟಿರಲಿಲ್ವಲ್ಲ ನಾನು, ಬಿಸಿನೀರು ಬರ್ತಾಯಿತ್ತು ಎಲ್ಲ ಕಡೆನೂ. ರೆಡಿ ಮಾಡ್ತಾಯಿದ್ದಾರೆ, ಇನ್ನು ನೀವು ನೋಡ್ತಾ ಇರ್ಬೋದು. ಅಲ್ಲಿ ಕಾವೇಶ್ರೀ ಪರಮೇಶ್ ಅಂತ ಹಾಕಿದ್ದಾರೆ. ನಮ್ಮ ಮಾಮ ಕೀ ಇಸ್ಕೊಡಕ್ಕೆ ಹೋಗಿತ್ತು, ರೂಮ್ ಕೀ ಇಸ್ಕೊಟ್ಬಿಟ್ಟು ನಮ್ಮನ್ನು ರೂಮಿಗೆ ಬಿಟ್ಬಿಟ್ಟು ಆ ಹಾಸಿಗೆ ಮೇಲೆಲ್ಲ ಗಂಜುಳ ತೊಗೊಂಡು ಬಂದು ಎರ್ಚಿ ನನ್ನ ಮಗುಗೆ ಒಂದು ಚಾಪೆ ಹಾಕ್ಸಿ ಕರ್ಕೊಂಡ್ಬತ್ತವ್ರೆ. ಹೋಗ್ತಾ ಇದ್ದೀವಿ, ರೆಡಿ ಆಗಿಲ್ಲ ಇನ್ನು. ಸೊ ನಾವು ರೂಮ್ಗೆ ಹೋದ್ವಿ, ಅಷ್ಟರಲ್ಲಿ ಹುಡುಗನ ಕರ್ಕೊಂಡು ಬಂದ್ರಂತೆ. ಅದ್ರ ಕ್ಲಿಪ್ಪಿಂಗ್ಸ್ ನಾನು ತೊಗೊಳ್ಳೋದೇ ಹೋಗಲೇ ಇಲ್ವಲ್ಲ ನಾನು, ಹಾಗಾಗಿ ತೊಗೊಂಡಿಲ್ಲ. ಅಷ್ಟರಲ್ಲಿ ಅವ್ರ ಹುಡುಗನ ಕರ್ಕೊಂಡು ಬಂದಾದಮೇಲೆ ನಮ್ಮ ಹುಡುಗಿನ ಕರ್ಕೊಂಬರೋಕ್ಕೆ ಹೋಗ್ತಾಯಿದ್ದೀವಿ. ಚೌಟ್ರಿಲಿ ಬಂದರೆ ಇನ್ನೂ ಯಾರೂ ಬಂದಿರಲಿಲ್ಲ, ನಾವೇ ಮೊದಲಲ್ವ ಗೈಸ್. ಇವನು ನಮ್ಮ ಅಣ್ಣನ ಮಗ ನನ್ನ ಜೊತೆ ಬಿಟ್ಟು ಕದಲೇ ಇಲ್ಲ. ಅವನು ಮದುವೆ ಮುಗಿಯೋ ತನಕ ನಮ್ಮ ಅಮ್ಮನ ಬಿಟ್ಟು ಅವನು ಕದಲೇ ಇಲ್ಲ. ನಮ್ಮ ಅಮ್ಮನ ಬಾಲ ಥರ ನಿಂತ್ಕೊಬಿಟ್ಟಿದ್ದೆ ಆ್ಯಕ್ಚುಲಿ. ಸೊ ಇವಾಗ ಅವಳನ್ನ ಕರ್ಕೊಂಬರೋಕ್ಕೆ ಹೋಗಬೇಕು. ಇವ್ರದ್ದೆಲ್ಲ ಕಾಲು ತೊಳೆಯೋದು ಧಾರೆ ದಿನ. ಇವಾಗ ಮಾಮೂಲಿ ಕಾಲಿಗೆ ನೀರು ಹಾಕಿ ವಿಭೂತಿ ಇಟ್ಟು ಹಾರ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾರಲ್ವ. ಸೊ ನನ್ನ ಮಗುನ ಸ್ವಲ್ಪ ಫೀಡ್ ಮಾಡಿಬಿಟ್ಟು ನಮ್ಮ ಅಜ್ಜಿ ಹತ್ರ ಮಲ್ಕೊಂಡಿದ್ದ ಅವನು. ನಮ್ಮ ಅಜ್ಜಿನ ಕುಂಡಿಸ್ಬಿಟ್ಟು ಬಂದಿದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು, ನಮ್ಮ ಕಾಮಿಂಗೆ ತಲೆ ಮೇಲೆ ಎಲ್ಲ ಉಚ್ಚಿಬಿಟ್ಟು ಇಲ್ಲಿ ದೇವಸ್ಥಾನದ ಹತ್ರ ಕುಣಿಸಿದ್ರು. ಇದು ಒಂದು ಪೆಟ್ಟಿಗೆ ಬರುತ್ತೆ ಗೊತ್ತಾ, ನನಗಾದ್ರೂ ಗೊತ್ತಿಲ್ಲ. ಅದರೊಳಗಡೆ ಅರಿಶಿನ ಕುಂಕುಮ, ದಾರೆಗೆ ಬೇಕಾದ ಐಟಮು, ಸೋದರತ್ತೆ ಹಿಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಬುಟ್ಟಿ ಹಿಡ್ಕೊಂಡಿರೋರು ನಮ್ಮ ಕಾವ್ಯನ ಅಪ್ಪ ಇದ್ದಾರಲ್ಲ, ಅವ್ರ ತಂಗಿ ಸೋದರತ್ತೆ. ಅವಳನ್ನ ಕರ್ಕೊಂಡು ಚೌಟ್ರಿಗೆ ಹೋಗ್ತಾಯಿದ್ದೀವಿ. ಅದರಲ್ಲಿ ಸೀರೆ, ಮಾಮೂಲಿ ದಾರೆ ಸೀರೆ, ಬಳೆಗಳು ಎಲ್ಲ ಇರ್ತದೆ. ಸೊ ಅವಳಿಗೆ ಕಾರಿಂದ ಇಳಿಬೇಕಾದ್ರೆ ಫೋಟೋಸ್ ತೆಗ್ದಿರ್ಲಿಲ್ವಂತೆ, ಹಾಗಾಗಿ ಕ್ಯಾಮ್ರಾಮ್ಯಾನು ಇಲ್ಲೇ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗಿದ್ದೀನಿ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದಾರೆ. ಸೊ ಅವಳಿಗೆ ಜಾಸ್ತಿ ಕುಂಕುಮ ಎಲ್ಲ ಇಟ್ಬಿಟ್ಟಿದ್ರು, ಸ್ವಲ್ಪ ಬೇವ್ತೋಗ್ಬಿಟ್ಟಿದ್ಲಲ್ಲ, ಅಳಿಸೋಗ್ಬಿಟ್ಟಿತ್ತು. ಸೊ ಅವಳನ್ನ ಕರ್ಕೊಂಡು ಚೌಟ್ರಿಗೆ ಒಳಗಡೆ ಹೋಗ್ತಾಯಿದ್ದೀವಿ. ಅವಳನ್ನ ಬಿಡೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಅಷ್ಟರಲ್ಲಿ ಮೇಕಪ್ ಅವ್ರು ಬಂದಿದ್ದರು. ಅವಳನ್ನ ಮೇಕಪ್ ಮಾಡೋಕ್ಕೆ ಬಿಟ್ಬಿಟ್ಟು ನಾವು ಕೆಳಗಡೆ ಬಂದ್ವಿ. ಟೀ ಮತ್ತು ಬಜ್ಜಿ ಮತ್ತು ವಡೆ ಮಾಡಿದರು. ಅದನ್ನು ನಾನು ಟೀ ಕುಡಿಯಲ್ಲ, ಬಜ್ಜಿನೂ ನಾನು ತಿನ್ನಲ್ಲ. ಸುಮ್ಮನೆ ನಮ್ಮ ಹೋಗ್ಬಿಟ್ಟು ಅವ್ನು ಪಾಪು ನೋಡ್ಕೊತಾ ಇದ್ದ. ನಮ್ಮ ಅಜ್ಜಿ ಬಂದ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಪಾಪು ಮಲಗಿದ್ದ. ಕಾಫಿ ಎಲ್ಲ ಆಯಿತು, ರೆಡಿ ಆಗಬೇಕು. ಇವಾಗ ರಿಸೆಪ್ಷನ್ಗೆ ಹುಡುಗಿ ಎಲ್ಲ ಕರ್ಕೊಬಂದಿದ್ದಾಯಿತು. ಇವಾಗ ನಾವು ರೆಡಿ ಆಗಿಬಿಟ್ಟು ರಿಸೆಪ್ಷನ್ಗೆ ಹೋಗೋದೆ. ನನ್ನ ಮಗ ಅಲ್ಲಿ ಆಟ ಆಡ್ತವನೆ, ಬೆಳಗ್ಗೆಯಿಂದ ಅವನ್ನ ಆರಾಮಿಲ್ಲ. ಇವಾಗ ಹಾಕ್ಬಿಟ್ಟು ಆಡ್ತಾವನೆ, ಇವನು ನೋಡ್ತಾವನೆ. ಟೀ ಇಸ್ಕೊಂಡು ಕೊಟ್ಟಿದ್ದೀವಿ, ನಾನು ಟೀ ಕುಡಿಯಲ್ಲ. ಹುಡ್ಗಿನ ಬಿಟ್ಟು ಮತ್ತೆ ಬಂದು ನಮ್ಮ ಮಾಮ ಪಾಪುನ ಮಾತಾಡ್ಸ್ಕೊಂಡು ಹೋಗೋಣ, ಆಟ ಆಡಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಆಟ ಆಡಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನಮ್ಮ ಮಾಮನ ನನಗೆ ಏನು ಹೇಳಿ, ನಮ್ಮ ಮಾಮ ಬರುತ್ತೆ ಮುದ್ದಾಡ್ತೈತೆ ಹೋಯ್ತೈತೆ, ಬರ್ತೈತೆ ಮುದ್ದಾಡ್ತದೆ ಹೋಯ್ತೈತೆ, ಹಿಂಗೆ ಆಗೈತೆ ಮದುವೆ ಮನೆ ಫುಲ್ಲು. ಅವನು ಇಲ್ಲ ಅಂತಂದ್ರೂ 5,000-6,000 ರೂಪಾಯಿ ಕಲೆಕ್ಷನ್ ಮಾಡೋನೆ ಗೈಸ್ ಮದುವೆಲಿ. ನನ್ನ ಮಗ ಅವ್ರಿವ್ರು ಕೊಟ್ಟಿದ್ದು 100, 200, 300, 5,000ದಿಂದ 6,000 ಆಗೈತೆ. ಸೊ ಇಲ್ಲೆಲ್ಲ ನಮ್ಮ ನಿಂಗರಾಜನ್ ಬೆಟಾಲಿಯನ್ಸ್ ನೋಡಿ. ಎಲ್ಲ ನಮಸ್ಕಾರ ಮಾಡ್ರಪ್ಪ ಇವಾಗ.
ಒಂದು 10 ಜನ ಹುಡುಗರನ್ನ ಹಾಕೊಂಡು ಓಡಾಡ್ತಾ ಇದ್ದ ಹುಡುಗಿ ತಮ್ಮ ಇವನು. ಸೊ ಅದಾದಮೇಲೆ ಅವಳನ್ನ ವಿಲೇಜ್ ಶಾಸ್ತ್ರ ಆವಾಗಲೇ ಹೇಳಿದ್ನಲ್ವ ವಿಲೇಜ್ ಶಾಸ್ತ್ರ ಮಾಡಬೇಕಿತ್ತು ಅಂತ ಬೇಗ ಬಂದಿದ್ದು ಅಂತ. ಆ ಹುಡುಗನ ಕಡೆಯವರು ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು ವಿಲೇಜ್ ಶಾಸ್ತ್ರನ. ಇವಾಗ ಹುಡುಗಿಗೆ ಮಾಡ್ತಾಯಿದ್ದೀವಿ. ನಾನು ಹೋಗೋ ಅಷ್ಟರಲ್ಲಿ ಎಲ್ಲ ವಿಲೇಜ್ ಶಾಸ್ತ್ರ ಮುಗಿದ್ಬಿಟ್ಟಿತ್ತು. ಅವಳಿಗೆ ಅರ್ಶಿನ ಕುಂಕುಮ ಇಕ್ತಾಯಿದ್ರು. ಆವಾಗ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡು ಬಂದೆ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ, ರಿಸೆಪ್ಷನ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.